ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತದ ಪ್ರಕರಣ ಹೆಚ್ಚಳ ಆಗ್ತಾ ಇದೆ. ಅದರಲ್ಲೂ ಕೂಡ ಮಹಿಳೆಯರಲ್ಲೂ ಕೂಡ ಈ ಕೇಸಸ್ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನಮ್ಮ ಜೊತೆ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಹೃದ್ರೋಗ ತಜ್ಞರಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ಕಾರ. ನಮಸ್ತೆ ಮೇಡಮ್. ಈಗ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಹೃದಯಾಘಾತ ತುಂಬ ಕಡಿಮೆ ಕೇಸಸ್ ಅಂತ ಇತ್ತು, ಬಟ್ ಇವಾಗ ಜಾಸ್ತಿ ಆಗ್ತಾ ಇದೆ. ಸೊ ಎಷ್ಟು % ಜಾಸ್ತಿ ಆಗ್ತಾ ಇದೆ ಮತ್ತು ಏನು ಕಾರಣ ಅಂತ? 1995ರಲ್ಲಿ ಅಂದರೆ ಸುಮಾರು 30 ವರ್ಷದ ಹಿಂದೆ ನಾನು ಜಯದೇವ ಇನ್ಸ್ಟಿಟ್ಯೂಟ್ ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಸ್ಟಡಿ ಅಂತ ಜಿಮ್ಮಿ ಸ್ಟಡಿ ಅಂತ 3 ಸ್ಟಡಿ ಮಾಡಿದ್ದೆ. ಆಗ 7 ಜನ ಗಂಡಸರಿಗಾದರೆ ಒಬ್ಬ ಮಹಿಳೆಯರಿಗೆ ಅಂತ ನನ್ನ ಸ್ಟಡಿ ಪ್ರಕಾರ ಬಂದಿತ್ತು. ಆಮೇಲೆ 60 ವರ್ಷ ದಾಟ್ತಾ ಇದ್ದಂಗೆ 2 ಗಂಡಸರಿಗೆ 1 ಮಹಿಳೆ ಅಂತ. ಆದರೆ ಮಹಿಳೆಯರಲ್ಲಿ ಸಾವು ನೋವು ಹೆಚ್ಚಾಗೋದು. ಯಾಕೆಂದರೆ ಆಗಿನ ಕಾಲದಲ್ಲಿ ಮಹಿಳೆಯರಿಗೆ ಚಿಕಿತ್ಸೆ ಕೊಡ್ತಾ ಇರಲಿಲ್ಲ, ಯೋಚನೆ ಮಾಡ್ತಾ ಇರಲಿಲ್ಲ. ಈ 30 ವರ್ಷದಲ್ಲಿ ಎಷ್ಟು ಬದಲಾಗ್ಬಿಟ್ಟಿದೆ ಅಂತಂದರೆ, ಈಗ ಮಹಿಳೆಯರಿಗೂ ಗಂಡಸರಿಗೂ ವ್ಯತ್ಯಾಸನೇ ಹೊರಟೋಗಿದೆ. ಮೊದಲು ಯಾಕೆ ವ್ಯತ್ಯಾಸ ಇರೋದು ಅಂದರೆ, ಎಲ್ಲಿವರೆಗೂ ಮಹಿಳೆಗೆ ಋತುಚಕ್ರ ಆಗುತ್ತಲ್ಲ ಅಲ್ಲಿವರೆಗೆ ಅವಳಿಗೆ ಹಾರ್ಮೋನಲ್ ಪ್ರೊಟೆಕ್ಷನ್ ಇರುತ್ತೆ. ಹಾರ್ಮೋನಲ್ ಪ್ರೊಟೆಕ್ಷನ್ ಅಂದ್ರೇನು? ದತ್ತವಾಗಿ ಅವಳಿಗೆ ತನ್ನ ಮಕ್ಕಳು ಅನಾಥ ಆಗಬಾರ್ದು, ಅವಳಿಗೆ ಹೃದಯಾಘಾತ ಅಥವಾ ಇದರಿಂದ ಸಾಯಬಾರ್ದು ಅಂತ ಈ ಈಸ್ಟ್ರೋಜನ್ನು ಪ್ರೊಜೆಸ್ಟ್ರಾನು ಹಾರ್ಮೋನ್ಗಳು ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ತಾ ಇರುತ್ತೆ. ಈ ಈಸ್ಟ್ರೋಜನ್ನು ಪ್ರೊಟೆಸ್ಟ್ರೋನು ಇದು ಮಹಿಳೆಯರ ಹಾರ್ಮೋನು, ಟೆಸ್ಟೋಸ್ಟಿರೋನು ಗಂಡಸರದು. ಯಾರಿಗೆ ಟೆಸ್ಟೋಸ್ಟಿರೋನ್ ಜಾಸ್ತಿ ಆಗುತ್ತಲ್ಲ ಅವ್ರಿಗೆ ಹೃದಯಾಘಾತ ಹೆಚ್ಚಾಗತ್ತೆ ಅಂತ ಗೊತ್ತಾಗಿದೆ. ಆದರೆ ಇವತ್ತಿಗೆ ಏನಾಗಿ ಹೋಗ್ಬಿಟ್ಟಿದೆ ಅಂದರೆ, ಮಹಿಳೆಯರು ಪುರುಷರಿಗಿಂತಲೂ ತಾವೇನು ಕಡಿಮೆ ಅಂತ ಬರೀ ಕೆಲಸಕ್ಕೆ ಹೋಗ್ತಾ ಇಲ್ಲ, ಅವರ ದುರಭ್ಯಾಸವನ್ನು ಕೂಡ ರೂಢಿ ಮಾಡ್ಕೊಳ್ತಾ ಇದ್ದಾರೆ. ಇದು ದುರಂತ. ಯಾಕೆ ಅಂತಂದರೆ, ನೀವು ಗಂಡಸರಾಗಿ ಸ್ಮೋಕಿಂಗು, ಡ್ರಿಂಕಿಂಗು, ತಿನ್ನೋದು, ಪಾರ್ಟಿ ಮಾಡೋದು, ಕುಣಿಯೋದು ಮಾಡ್ತಾ ಹೋದರೆ ಆವಾಗ ದೈವದತ್ತವಾಗಿ ತಾಯಿಗೆ ಬರುವಂಥ ಪ್ರೊಟೆಕ್ಷನ್ನು ಅದು ಹೊರಟೋಗ್ಬಿಡುತ್ತೆ. ಅಂದರೆ ಆ ಹಾರ್ಮೋನಲ್ ಪ್ರೊಟೆಕ್ಷನ್ನು ನ್ಯೂಟ್ರಲೈಸ್ ಆಗಿ ಹೋಗ್ಬಿಡುತ್ತೆ ನಿಮ್ಮ ದುರಭ್ಯಾಸದಿಂದ. ಹಾಗಾಗಿ ಇವತ್ತಿಗೇನಾಗಿದೆ, ಪುರುಷರಿಗೂ ಮಹಿಳೆಯರಿಗೂ ವ್ಯತ್ಯಾಸ ಇಲ್ಲ. ಇದು 15 ವರ್ಷದ ಹಿಂದೆ ಏನಾಗೋದಂದರೆ, ಈಗ ನಾವು ಕೆಲಸ ಮಾಡಿದ್ವಿ, ನಾನು ರಾತ್ರಿ ಡ್ಯೂಟಿ ಹಗಲು ಡ್ಯೂಟಿ ಎಲ್ಲ ಡ್ಯೂಟಿ ಮಾಡಿದ್ವಿ, ನರ್ಸಸ್ಸು ಎಲ್ಲ ಮಾಡ್ತಾಯಿರ್ತೀವಿ. ಆದರೆ ವ್ಯತ್ಯಾಸ ಏನಂದರೆ, ನಾವು ಎಷ್ಟು ಶ್ರಮಪಟ್ಟು ಕೆಲಸ ಮಾಡಿದ್ವೋ ಅಷ್ಟು ಸಾರ್ಥಕತೆ ನಮಗಿರೋದು, ಸಂತೋಷ ಆಗೋದು. ಒಂದು ಪೇಷಂಟ್ನ ಉಳಿಸಿದ್ವಿ, ಒಂದು ಮಗುನ ಉಳಿಸಿದ್ವಿ ಅನ್ನೋ ಒಂದು ಸಂತೋಷ ಇರೋದು. ಆದರೆ ಇವತ್ತಿನ ಏನಾಗಿದೆ ಅಂದರೆ, ಮೋಜು ಮಸ್ತಿಯಲ್ಲಿ ಹೋಗ್ತಾ ಇದ್ದಾರೆ. ಈ ಫಿಲ್ಮ್ ಆ್ಯಕ್ಟ್ರೆಸ್ಸು ಅವ್ರುಗಳನ್ನ ನೋಡ್ಕೊಂಬಿಟ್ಟು ಹೀರೋಯಿನ್ಗಳ ಹಾಗೆ ತಾವು ಆಗಬೇಕು ಅನ್ನೋ ಆ ಗುಂಗಿನಲ್ಲಿ ಪೂರ್ತಿ ತಪ್ಪುದಾರಿಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ಇವರಿಗೆ ಏನು ಹಾರ್ಮೋನಲ್ ಪ್ರೊಟೆಕ್ಷನ್ ಇತ್ತಲ್ಲ ಅದು ನ್ಯೂಟ್ರಲೈಸ್ ಆಗಿ ಗಂಡಸರಿಗೂ ಇವ್ರಿಗೂ ವ್ಯತ್ಯಾಸ ಇಲ್ಲ. ಅವ್ರಿಗಿರೋ ಸ್ಟ್ರೆಸ್ಸು ಇವ್ರಿಗೂ ಇದೆ, ಅವ್ರಿಗಿರೋ ದುರಭ್ಯಾಸ ಇವ್ರಿಗಿದೆ, ಅವ್ರಿಗಿರೋವಂಥ ಹಾರ್ಮೋನಲ್ ಇದು ಇವ್ರಿಗೂ ಇದೆ. ಹಾಗಾಗಿ ವ್ಯತ್ಯಾಸ ಉಳ್ಕೊಂಡಿಲ್ಲ. ಮೇಡಮ್, ಈಗ ಹಾಸನದ ನೀವು ಹೇಳಿದ್ರೆ ದುರಭ್ಯಾಸ ರೀಸನ್ ಅದೊಂದೇನಾ? ಯಾಕಂದರೆ ಮೊನ್ನೆ ಹಾಸನದ ಹುಡುಗಿ ಇನ್ನೂ ಸ್ಟಡಿ ಮಾಡ್ತಾ ಇರೋ ಹುಡುಗಿ, ಆಕೆಗೂ ಕೂಡ ಹೃದಯಾಘಾತ ಆಯಿತು. ಸೊ ಅದನ್ನು ಹೊರತುಪಡಿಸಿ ಬೇರೆ ಏನಾದರೂ ರೀಸನ್ ಇದೆಯಾ ಇದಕ್ಕೆ? ನೋಡಿ, ನೀವು ಹೃದಯಾಘಾತ ಅಂತ ಎಲ್ಲನೂ ಒಂದೇ ಗುಂಪಿಗೆ ಸೇರಿಸಬಾರ್ದು. ಯಾಕಂದರೆ ಮಕ್ಕಳಲ್ಲಿ, ವಯಸ್ಕರಲ್ಲಿ ಸಡನ್ ಡೆತ್ ಅಂದರೆ ದಿಢೀರಂತ ಸಾವಾಗೋದಲ್ಲ, ಅದಕ್ಕೆ ಹಲವು ಕಾರಣಗಳಿರುತ್ತೆ. ಅದು ಹೃದಯಾಘಾತ ಅಂತಲೇ ಆಗೋದಿಲ್ಲ. ನಾವು ಇಲ್ಲಿವರೆಗೂ ಮಾತಾಡಿದ್ದು ಹೃದಯಾಘಾತ. ಹೃದಯಾಘಾತ ಅಂದರೆ ಹೃದಯಕ್ಕೆ ಸರಬರಾಜು ಮಾಡುವ ಕಿರೀಟ ಧಮನಿ ಅಥವಾ ಕೊರೊನರಿ ಆರ್ಟರಿ ಅದರಲ್ಲಿ ಬ್ಲಾಕ್ ಆದರೆ ಅದು ಹೃದಯಾಘಾತ. ಅಂದರೆ ಹೃದಯದಷ್ಟು ಸ್ನಾಯು ಸತ್ತು ಹೋಗುತ್ತೆ, ಅದು ಹೃದಯಾಘಾತ. ಆದರೆ ಮಕ್ಕಳಲ್ಲಿ ಹೃದಯಾಘಾತ ಆಗದೇ ಅವ್ರಿಗೆ ದಿಢೀರಂತ ಸಾವು ಬರ್ಬೋದು. ಅದಕ್ಕೆ ಅನುವಂಶಿಕವಾಗಿ ಬರುವಂಥ ಕಾಯಿಲೆಗಳಿರುತ್ತೆ. ಅಂದರೆ ಇಡೀ ಶರೀರಕ್ಕೆ ರಕ್ತ ತೊಗೊಂಡು ಹೋಗುವಂಥ ಮಹಾಧಮನಿ ಅಯೋಟ, ಅದ್ರ ಬಾಗಿಲು ಚಿಕ್ಕದಾಗಿದ್ದರೆ ಆ ಮಗು ಆಟ ಆಡಬೇಕಾದ್ರೆ ಓಡಬೇಕಾದ್ರೆ ಕುಸಿದು ಬಿದ್ದುಬಿಡುತ್ತೆ. ಯಾಕಂದರೆ ಬಾಗಿಲು ಮುಚ್ಕೊಂಡಿದ್ರೆ ರಕ್ತ ಹರಿಯೋಕ್ಕಾಗೋದಿಲ್ಲ. ರಕ್ತ ಹರಿದೇ ಇದ್ದರೆ, ಈಗ ಆಟ ಆಡಿದಾಗ ಹೆಚ್ಚೆಚ್ಚು ರಕ್ತ ಪ್ರಾಣವಾಯು ಪೋಷಣೆ ಬೇಕು, ಅದಕ್ಕೆ ಸಮನಾಗಿ ಅದನ್ನ ಪಂಪ್ ಮಾಡೋಕ್ಕೆ ಹೃದಯಕ್ಕೆ ಆಗಲ್ಲ, ಯಾಕಂದರೆ ಬಾಗಿಲು ಚಿಕ್ಕದು. ಇದು ಕಂಜನೈಟಲ್ ಹಾರ್ಟ್ ಡಿಸೀಸ್ ಅಂದರೆ ಹುಟ್ಟ ಬರೋ ಹೃದಯದ ಕಾಯಿಲೆ. ಅದಲ್ಲದೆ ಹೈಪರ್ಟ್ರೋಫಿಕ್ ಅಬ್ಸ್ಟ್ರಕ್ಟಿವ್ ಕಾರ್ಡಿಯೋಮಯೋಪತಿ ಅಂತ ಮಧ್ಯದ ಗೋಡೆನೇ ಇಷ್ಟು ದಪ್ಪ ಆಗಿರುತ್ತೆ. ಅದು ಆಟ ಆಡಿದಾಗ ಓಡಿದಾಗ ಇಡೀ ಇದನ್ನು ಮುಚ್ಚಿಬಿಡುತ್ತೆ, ರಕ್ತ ಹರಿಯೋಕ್ಕೆ ಆಗೋದಿಲ್ಲ, ಅವರು ಕೂಡ ಹಾಗೆ ಕುಸಿದು ಬೀಳ್ತಾರೆ. ಇದಲ್ಲದೆ ಲಾಂಗ್ ಕ್ಯೂಟಿ ಸಿಂಡ್ರೋಮ್ ಅಂತಿರುತ್ತೆ. ಅಂದರೆ ಇ ಸಿ ಜಿನಲ್ಲಿ ವ್ಯತ್ಯಾಸ ಇರುತ್ತೆ.
ಆ ವ್ಯತ್ಯಾಸ ಇದ್ದವ್ರಿಗೆ ಸಡನ್ನಾಗಿ ಜೋರಾಗಿ ಶಬ್ದ ಕೇಳಿದರೆ, ಫೋನ್ ರಿಂಗಿಂಗ್ ಆದರೆ, ಇನ್ನೇನಾದರೂ ಆದರೆ, ಆಘಾತ ಆದರೆ ಹೃದಯದ ಮಿಡಿತ ಪಟ 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 ಅಂತ 200-300 ಅಂದರೆ ವೆಂಟ್ರಿಕ್ಯುಲರ್ ಫಿಬ್ರಿಲೇಷನ್ಗೆ ಹೋಗಿ ದಿಢೀರಂತ ನಿಂತು ಹೋಗ್ಬಿಡುತ್ತೆ. ಅದು ಹೃದಯ ಸ್ತಂಭನ. ಸೊ ಈ ಥರ ನಾನಾ ಥರದ ಕಾರಣ ಇರುತ್ತೆ. ಸಡನ್ನಾಗಿರೋ ಸಾವಿಗೆ ನಾವು ಹೃದಯಾಘಾತ ಅಂತ ಹೇಳೋಕ್ಕಾಗಲ್ಲ. ಹೃದಯಾಘಾತ ಬೇರೆ, ಹೃದಯ ಸ್ತಂಭನ ಬೇರೆ. ಅದು ಬೇರೆ ಕಾರಣಗಳಿಂದ ಕೂಡ ಸತ್ತಿರ್ಬೋದು. ಅವರು ಯಾವ ಕಾರಣದಿಂದ ಸತ್ತರು ಅಂತ ಅವರು ಟ್ರೀಟ್ಮೆಂಟ್ ಮಾಡೋ ಡಾಕ್ಟ್ರ್ ಹೇಳ್ತಾರೆ. ಆದರೆ ಮೀಡಿಯಾನವರು ಎಲ್ಲವನ್ನೂ ಸೇರಿಸ್ಬಿಟ್ಟು ಆ ಹೃದಯಾಘಾತ ಅಂತಂದ್ಬಿಟ್ರೆ ಅದು ತಪ್ಪಾಗಿ ಹೋಗ್ಬಿಡುತ್ತೆ. ಮೇಡಮ್, ಈಗ ಹಾಸನದಲ್ಲಿ ನಿಮ್ಗೆ ಕೇಳ್ತಾ ಇರ್ಬೋದು, ದಿನಕ್ಕೊಂದೊಂದು ಕೇಸಸ್ಗಳ ರೀತಿಯಲ್ಲಿ ಆಗ್ತಾ ಇದೆ. ಸೊ ಈ ಹೃದಯಘಾತಕ್ಕಿಂತ ಮುಂಚಿತವಾಗಿ ಏನಾದರೂ ಸಿಂಪ್ಟಮ್ಸ್ ಇರುತ್ತಾ ಅಥವಾ ಸಡನ್ನಾಗಿ ಆಗಿಬಿಡುತ್ತಾ? ಎಸ್ಪೆಷಲಿ ಯೂತ್ಸ್ ವಿಚಾರದಲ್ಲಿ ಏನಾದರೂ ಸಿಂಪ್ಟಮ್ಸ್ ಕೊಡುತ್ತಾ ನಮಗೆ ಅದು ಮುಂಚಿತವಾಗಿ? 1 ತಿಂಗಳ ಮುಂಚೆನೋ ಅಥವಾ 1 ವಾರದ ಮುಂಚೆನೋ? ನೋಡಿ, ಹೃದಯಾಘಾತ ಅಂತ ತಗೊಂಡ್ರೆ ಮುನ್ಸೂಚನೆ ಇರುತ್ತೆ. ಹೃದಯ ಸ್ತಂಭನೆ ಅಂತಿದ್ರೆ ಮುನ್ಸೂಚನೆ ಇರಲ್ಲ. ಯಾಕೆ ಅಂತಂದರೆ ಹೃದಯಾಘಾತಕ್ಕೆ ಆ ರಕ್ತನಾಳ ಅಂದರೆ ಹೃದಯಕ್ಕೆ ಸರಬರಾಜು ಮಾಡೋ ರಕ್ತನಾಳ, ಅದರಲ್ಲಿ ಜಿಡ್ಡು ಶೇಖರಣೆ ಆಗಿ ಅದು ಕ್ರಮೇಣ ಬೆಳೀತಾ ಹೋಗಿರುತ್ತೆ. ಅದು 1 ತಿಂಗಳು 2 ತಿಂಗಳಲ್ಲ, ವರ್ಷಾನುಗಟ್ಟಲೆ ಬೆಳೆದಿರುತ್ತೆ. 70% ಬ್ಲಾಕ್ ಆದಾಗ, ಅವರಿಗೆ ಏರಿ ಹತ್ತಿದಾಗ, ಮೆಟ್ಲು ಹತ್ತಿದಾಗ, ಸ್ಟ್ರೆಸ್ ಆದಾಗ, ಕೋಪ ಮಾಡಿಕೊಂಡಾಗ, ಎದೆ ನೋವು ಬಂದಾಗ ಆಗುತ್ತೆ. ಎದೆ ಭಾರ ಆದಂಗೆ ಆಗುತ್ತೆ, ಮೈ ಬೆವರುತ್ತೆ, ಎದೆ ಡಬಡಬ ಅಂತ ಹೊಡ್ಕೊಳ್ಳುತ್ತೆ. ಈ ಕೈಗೆ, ಕತ್ತಿಗೆ ಮತ್ತು ಈ ಜಾಗೆ, ಕೆಳಗಡೆ ಜಾಗೆಗೆ ಇಷ್ಟರ ಮಾತ್ರ ಬೆನ್ನಿಗೆ ನೋವು ಬರುತ್ತೆ. ಈ ಥರ ನೋವು ಬಂದವರು ಕೂತ್ಕೊಂಡ್ಬಿಟ್ಟು ಸುಧಾರಿಸ್ಕೊಂಡ್ಬಿಟ್ರೆ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಅಂದರೆ 2 ನಿಮಿಷದಲ್ಲಿ ನೋವು ಕಡಿಮೆ ಆಗುತ್ತೆ. ಇದು ಮುನ್ಸೂಚನೆ. ಅಂದರೆ ಮುಂದೆ ನಿಮಗೆ ಹೃದಯಾಘಾತ ಆಗೋದು ಇದು ಮುನ್ಸೂಚನೆ ಕರೆಗಂಟೆ ಕೊಟ್ಟಂಗೆ. ಇದಕ್ಕೆ ಆಂಜೈನಾ ಪೆಕ್ಟೋರಿಸ್ ಅಂತೀವಿ. ಆಂಜೈನಾ ಅಂದರೆ ನೋವು, ಪೆಕ್ಟೋರಿಸ್ ಅಂದರೆ ಎದೆ ನೋವು. ಸಿಂಪಲ್ಲಾಗಿ ಈ ನೋವು ಈ ಥರ ಇದ್ದವ್ರಿಗೆ ಅವರು ತಕ್ಷಣಕ್ಕೆ ಬಂದು ಟ್ರೆಡ್ಮಿಲ್ ಎಕ್ಸಸೈಸ್ ಟೆಸ್ಟ್ ಮಾಡಿ ಅದರಲ್ಲಿ ಪಾಸಿಟಿವ್ ಬಂದರೆ ಆಂಜಿಯೋಗ್ರಾಮ್ ಮಾಡಿಕೊಂಡು ಬ್ಲಾಕ್ ಆಗಿರೋದನ್ನು ಆಂಜಿಯೋಪ್ಲಾಸ್ಟಿ ಮಾಡಿಸ್ಕೊಂಡು ಸ್ಟೆಂಟ್ ಹಾಕಿಸ್ಕೊಂಡ್ರೆ ಅವರು ಪೂರ್ತಿ ರಿಕವರ್ ಆಗ್ತಾರೆ. ಆಮೇಲೆ ಅವ್ರಿಗೆ ಯಾವ ರಿಸ್ಕ್ ಫ್ಯಾಕ್ಟರ್ ಇರುತ್ತೋ, ಅಂದರೆ ಡಯಾಬಿಟಿಸ್ ಇದ್ದರೆ, ಕೊಲೆಸ್ಟ್ರಾಲ್ ಇದ್ದರೆ, BP ಇದ್ದರೆ ಅದನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಔಷಧಿಗಳನ್ನು ಡಾಕ್ಟ್ರ್ ಕೊಡೋದ್ರಿಂದ ಅವರು ಸರಿಯಾಗ್ತಾರೆ. ಇದು ಮುನ್ಸೂಚನೆ. ಆದರೆ ಮುನ್ಸೂಚನೆ ಇಲ್ಲದೆ ಬರೋದು ಹೃದಯ ಸ್ತಂಭನೆ. ಹೃದಯ ಸ್ತಂಭನ ಅಂದರೆ ಕಾರ್ಡಿಯಾಕ್ ಅರೆಸ್ಟ್, ಪೂರ್ತಿ ಹೃದಯ ನಿಂತೋಗ್ಬಿಡುತ್ತೆ. ಇದು ಯಾಕೆಂದರೆ ನಮ್ಮ ಕೈ ಕಾಲಿಗಿರೋ ಸ್ನಾಯುಗಳು ಸ್ಕೆಲಿಟಲ್ ಮಸಲ್ಲು ಅದೇ ಬೇರೆ. ಆದರೆ ಹೃದಯನ ಮಿಡಿತ ಮಾಡುವಂಥ ಹೃದಯದ ಮಸಲ್ಸು ಅದಕ್ಕೆ ಮಯೋಕಾರ್ಡಿಯಮ್ ಅಂತೀವಿ, ಸ್ಕೆಲಿಟಲ್ ಮಸಲ್ ಅಲ್ಲ. ಈ ಬೇರೆ ಸ್ಕೆಲಿಟಲ್ ಮಸಲ್ಗೆ ನೀವು ನಡೆದ್ರೆ ಇದು ಮಾಡಿದ್ರೆ ಅಯ್ಯೋ ಸುಸ್ತಾಯಿತು, ಕಾಲು ನೋವು ಬಂತು, ಅಯ್ಯೋ ಕೈ ನೋವು ಬಂತು, ಸಾಕಪ್ಪ ಅಂತ ಕೂತ್ಕೊಳ್ತೀವಿ. ಆದರೆ ಹೃದಯ ಹಾಗಲ್ಲ. ಅದು ತಾಯಿ ಗರ್ಭದಲ್ಲಿ ಮಿಡಿತಾ ಇರೋದು ಸಾಯೋವರೆಗೂ ಮಿಡಿತಾನೇ ಇರುತ್ತೆ. ಅಂದರೆ ನಾವು ಕೊನೆ ಉಸಿರುವರೆಗೂ ಅದು ಮಿಡಿತಾ ಇರುತ್ತೆ. ಅದಕ್ಕೆ ಯಾಕೆಂದರೆ ಆಲ್ ಆರ್ ನನ್ ಫಿನಾಮಿನಾ, ಇಡೀ ಸ್ನಾಯುಗಳು ಎಲ್ಲ ಸೇರಿಕೊಂಡು ಒಂದೇ ಸಲಕ್ಕೆ ಮಿಡಿಯುತ್ತೆ, ಒಂದೇ ಸಲಕ್ಕೆ ರಿಲ್ಯಾಕ್ಸ್ ಆಗುತ್ತೆ. ಹಾಗಾಗಿ ನಾವು ನಿದ್ರೆ ಮಾಡಿದಾಗಲೂ ಹೃದಯ ರೆಸ್ಟ್ ತಗೊಳ್ಳಲ್ಲ, ಮಿಡಿತಾನೇ ಇರುತ್ತೆ. ಆದರೆ ಯಾವಾಗ ಅದರ ಮಿಡಿತದಲ್ಲಿ ಏರುಪೇರಾಗುತ್ತೋ, 200-300ಕ್ಕೆ ಹೋಗುತ್ತೋ, ಅಥವಾ ಇದು ಪೂರ್ತಿ ಕಡಿಮೆ ಆಗಿಬಿಟ್ಟು 20-40ಕ್ಕೆ ಬರುತ್ತೋ, ಆವಾಗ ಹೃದಯ ಮಿಡಿತ ನಿಂತು ಹೋಗ್ಬಿಡುತ್ತೆ. ಅಲ್ಲಿ ಮುನ್ಸೂಚನೆ ಇರಲ್ಲ, ಹಾಗೆ ಕುಸಿದು ಬೀಳ್ತಾರೆ. ಸಿಂಪಲ್ ಟ್ರಿಕ್ಸ್ ಹೇಳೋದಾದರೆ, ಈ ಹೃದಯಾಘಾತವನ್ನು ತಡೆಯೋದಕ್ಕೆ ಸಿಂಪಲ್ ಆಗಿರುವಂಥ ಟ್ರಿಕ್ಸ್ ಹೇಳೋದಾದರೆ ಯಾವ ರೀತಿ ಹೇಳ್ತೀರಾ? ಲೈಫ್ ಸೇವಿಂಗ್ ಸಿಂಪಲ್ಲಾಗಿ ಹೇಳೋದಂತಂದರೆ, ನಾವು ಹಳೆ ಕಾಲದಲ್ಲಿ ನಮ್ಮ ಅಜ್ಜ ಅಜ್ಜಿ ಇದ್ರಲ್ಲ, ಹಾಗೆ ಶ್ರಮಜೀವಿಗಳಾಗಿರಬೇಕು, ಬೆವರು ಸುರಿಸ್ಕೊಂಡು ಕೆಲಸ ಮಾಡಬೇಕು. ಮನೆ ಕೆಲಸ ಬೇಡ ಅಂತ ಪಾರ್ಟಿ ಮಾಡ್ಕೊಂಡು ಹೋದರೆ, ರಾತ್ರಿಯೆಲ್ಲ ಪಾರ್ಟಿ ಮಾಡಿಕೊಂಡು ನೀವು ಕುಡಿದು ತಿಂದು ಕುಪ್ಪಳಿಸಿದರೆ ಹೃದಯಾಘಾತ ಕಟ್ಟಿಟ್ಟ ಬುತ್ತಿ. ಹಳೆ ಕಾಲದವ್ರು ಹಾಗೆ ರಾಗಿ ಮುದ್ದೆ, ಸಿರಿಧಾನ್ಯ, ಇದನ್ನು ರೊಟ್ಟಿ ಅದನ್ನೆಲ್ಲ ಪಲ್ಯ ಜೊತೆಗೆ ತಿಂದರೆ ಆರೋಗ್ಯ ಚೆನ್ನಾಗಿರುತ್ತೆ. ಅದನ್ನು ಬಿಟ್ಟು ಪಿಜ್ಜಾ, ಹ್ಯಾಂಬರ್ಗರು, ಕೇಕು, ಅದೇನೋ ಮಣ್ಣು ಮಸಿಗಳೆಲ್ಲ ಇರುತ್ತಲ್ಲ, ಇದರಿಂದ ಬೇಕ್ರಿ ಐಟಮ್ಗಳು, ಅದನ್ನೆಲ್ಲ ಆರ್ಡ್ರ್ ಕೊಟ್ಟು ತೊಗೊಂಡು ತಿಂತಾಯಿದ್ರೆ ಅದರಲ್ಲಿ ಟ್ರಾನ್ಸ್ಫ್ಯಾಟ್ಸ್ ಇರುತ್ತೆ. 3 ಪಾಯ್ಸನ್ಗಳು ಅಂದರೆ ಮೈದಾ, ಸಕ್ಕರೆ ಮತ್ತು ಉಪ್ಪು ವಿಪರೀತ ಇರುತ್ತೆ. ಯಾಕಂದರೆ ಶೆಲ್ಫ್ ಲೈಫ್ ಜಾಸ್ತಿ ಮಾಡೋಕ್ಕೋಸ್ಕರ ಅದನ್ನ ಹಾಕಿರ್ತಾರೆ. 3ನೇದು ಅಂತಂದರೆ, ಯಾವಾಗ ನಾವು ಮನಸ್ಸು ಶಾಂತವಾಗಿ ಸಮಾಧಾನವಾಗಿರುತ್ತಲ್ಲ, ನಮ್ಮ ಹೃದಯ ಮಿಡಿಯುತ್ತೆ. ನಾವು ನಗನಗ್ತಾ ಸಂತೋಷವಾಗಿದ್ದರೆ ಹೃದಯದ ಮಿಡಿತ ಚೆನ್ನಾಗಿರುತ್ತೆ.
ಸಿಡಿಮಿಡಿ ಮಾಡಿಕೊಂಡು ಕೋಪ ಮಾಡಿಕೊಂಡು ಅಗ್ರೆಸಿವ್ ಆಗಿಬಿಟ್ಟು ಎಲ್ಲರ ಮೇಲೆ ಟುರ್ಪುರ್ ಅಂತ ನೀವು ಹೋಗ್ತಾ ಇದ್ದರೆ ಅವ್ರಿಗೆ ತೊಂದರೆ ಆಗಲ್ಲ, ಅವ್ರಿಗೆ ಮನಸ್ಸಿಗಿಂತಲೂ ಜಾಸ್ತಿ ನಿಮ್ಮ ಹೃದಯಕ್ಕಾಗುತ್ತೆ. ಯಾಕೆಂದರೆ ಮೆದುಳಿನಿಂದ ಫೈಟ್ ಆರ್ ಫ್ಲೈಟ್ ಹಾರ್ಮೋನ್ಸ್ ಉತ್ಪತ್ತಿ ಆಗುತ್ತೆ. ಆ ಹಾರ್ಮೋನ್ಗಳು ಏನು ಮಾಡುತ್ತೆ ಅಂದರೆ 400 ಟೈಮ್ಸ್ ಉತ್ಪತ್ತಿ ಆದಾಗ ಹೃದಯಕ್ಕೆ ಸರಬರಾಜು ಮಾಡುವ ಕಿರೀಟ ಧಮನಿ ದೇ ಗೋ ಇಂಟು ಸ್ಪ್ಯಾಸಮ್, ಕೊರೊನರಿ ಸ್ಪ್ಯಾಸಮ್ ಆಗಿಬಿಡುತ್ತೆ. ಆ ಸಂಕುಚಿತ ಆದಾಗ ಹೃದಯಕ್ಕೆ ಸರಬರಾಜು ಇಲ್ಲದೇ ಇದ್ದರೆ ಅದು ನಿಮಗೆ ಹೆಂಗೆ ರಕ್ತ ಸರಬರಾಜು ಮಾಡುತ್ತೆ? ಅಂದರೆ ನಿಮಗೆ ಟ್ರಾನ್ಸ್ಫಾರಿಂದ ಬರೋ ಇಲೆಕ್ಟ್ರಿಸಿಟಿನೇ ಬರದೇ ಇದ್ದರೆ ನಿಮ್ಮ ಲೈಟ್ ಹೆಂಗೆ ಬರೋಕ್ಕಾಗತ್ತೆ? ಹಾಗೆ ಹೃದಯಕ್ಕೇ ಸರಬರಾಜು ಕಡಿಮೆ ಆದಾಗ ಅದು ನಿಷ್ಕ್ರಿಯ ಆಗಿ ಹೋಗ್ಬಿಡುತ್ತೆ. ಹಾಗಾಗಿ ಕೋಪ, ತಾಪ ಎಲ್ಲ ನೆಗೆಟಿವ್ ಅವನ್ನೆಲ್ಲ ಬಿಟ್ಬಿಟ್ಟು ನೀವು ನಗನಗತ ಸಂತೋಷವಾಗಿರಬೇಕು. 4ನೇದು ಮುಖ್ಯ ಅಂತಂದರೆ ಯಾವ ಕಾರಣಕ್ಕೂ ತೂಕ ಹೆಚ್ಚಾಗಬಾರ್ದು. ಮೈ ತೂಕ ಹೆಚ್ಚಾದರೆ ಹೃದಯಕ್ಕೆ ಹೆಚ್ಚು ಸ್ಟ್ರೇನ್ ಆಗುತ್ತೆ. ಅದಲ್ಲದೆ ಬಿ ಪಿ ಕಂಟ್ರೋಲಲ್ಲಿ ಇಟ್ಕೋಬೇಕು, ಶುಗರ್ ಕಂಟ್ರೋಲಲ್ಲಿ ಇಟ್ಕೋಬೇಕು, ಅದ್ರ ಜೊತೆಗೆ ಕೊಲೆಸ್ಟ್ರಾಲ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು. ಮುಖ್ಯವಾಗಿ ಯುವಕರಿಗೆ ಹೇಳೋದಂದರೆ 5 Sಗಳು. ಮೊದಲೇದು ಸ್ಮೋಕಿಂಗು ಮಾಡಬಾರ್ದು, 2ನೇದು ಸ್ಪಿರಿಟು ಡ್ರಿಂಕಿಂಗು ಮಾಡಬಾರ್ದು, 3ನೇದು ಸ್ಟ್ರೆಸ್ಸು ಚಿಂತೆ ಮಾಡೋಕ್ಕೆ ಹೋಗಬಾರ್ದು. ಚಿಂತೆ ಯಾಕೆ ಮಾಡುವೆ, ಚಿನ್ಮಯನಿದ್ದಾನೆ, ಗೌರಿಕಾಂತನಿದ್ದಾನೆ ಅಂತ ಭಗವಂತನ ಮೇಲೆ ಹಾಕಿ ನೀವು ಕೆಲಸದ ಕಡೆಗೆ ಗಮನ ಕೊಡಬೇಕು. 4ನೇದಂತಂದರೆ ಸ್ಲೀಪ್ ವೆಲ್, ಬೇಗನೆ ಮಲಗಿ ಬೇಗನೆ ಎದ್ದು ಆರಾಮಾಗಿದ್ದರೆ ನಿಮಗೆ ಹೃದಯಕ್ಕೇನೂ ಆಗಲ್ಲ. ಇವತ್ತಿಗೆ ಗೊತ್ತಾಗಿದೆ 3 ಗಂಟೆಗಿಂತಲೂ ಕಡಿಮೆ ನಿದ್ರೆ ಮಾಡೋರಿಗೆ ಹೃದಯಾಘಾತ ಹೆಚ್ಚು ಅಂತ. ಸೊ ರಾತ್ರಿಯೆಲ್ಲ ವೀಡಿಯೋ ಗೇಮ್ ಮಾಡಿಕೊಂಡು ಮೊಬೈಲ್ ನೋಡಿಕೊಂಡು ಟೈಮ್ ಹಾಕಿದರೆ ಬೆಳಗ್ಗೆ ಅವರಿಗೆ ಯಾವ ಕೆಲಸಕ್ಕೂ ಗಮನ ಇರೋದಿಲ್ಲ, ಓದೋಕ್ಕೂ ಇರೋದಿಲ್ಲ, ಸ್ಟ್ರೆಸ್ಸು ಜಾಸ್ತಿ ಆಗುತ್ತೆ. 5ನೇದು ಮುಖ್ಯ ಅಂದರೆ ಸೆಡೆಂಟ್ರಿ ಹ್ಯಾಬಿಟನ್ನು ಬಿಡಬೇಕು. ಕೂತಲ್ಲೇ ಕೂತ್ಕೊಂಡು ಮಾಡೋ ಕೆಲಸನ ಬಿಡಬೇಕು. ಎಷ್ಟು ಚಟುವಟಿಕೆಯಿಂದ ಓಡಾಡ್ಕೊಂಡಿರ್ತೀರೋ ಅಷ್ಟು ಒಳ್ಳೆಯದಾಗತ್ತೆ. ಇದಕ್ಕೆ ಪುತಿನ ಹೇಳ್ತಾರೆ ಏನು ಅಂತಂದರೆ, ಹಗುರಾಗಿ ಮೈ, ಚುರುಕಾಗಿರೋ ಮನ, ಕೇಡಿಲ್ಲದ ಮನಸ್ಸು, ಕೇಡೆಣಿಸದ ನಡೆ ನುಡಿ, ಇಷ್ಟಿದ್ದರೆ ಸಾಕು ಇಹಕ್ಕೂ ಪರಕ್ಕೂ ಅಂತ. ಹಾಗಾಗಿ ಮನಸ್ಸನ್ನು ನಿಷ್ಕಲ್ಮಶವಾಗಿ ಚೆನ್ನಾಗಿಟ್ಕೊಂಡು ಎಲ್ಲರ ಜೊತೆಗೆ ಪ್ರೀತಿಯಿಂದ ನಗನಗತಾ ಇದ್ದರೆ ಆರೋಗ್ಯ ತಾನಾಗೆ ಚೆನ್ನಾಗಿರುತ್ತೆ. ಇದಿಷ್ಟು ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಹನುಮಂತು ಜೊತೆ ಪವಿತ್ರ ಕಟ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.